ಪಂಚಾಯತಿ ಮಾಜಿ ಸದಸ್ಯರು ಸುಬ್ರಹ್ಮಣ್ಯ ರೆಡ್ಡಿ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಪೆಟ್ರೋಲ್ ಬಂಕ್ ಮಾಲೀಕರು ಶಂಕರನಾರಾಯಣ ರೆಡ್ಡಿ ಅವರು, ನಮ್ಮ ವೆಂಕಟೇಶನ್ ಅವರು, ನಮ್ಮ ವಕೀಲರಾದಂತ ನಮ್ಮ ವೆಂಕಟರೆಡ್ಡಿ ಅವರು, ನಮ್ಮ ತೊಂಡಲ್ ಕೃಷ್ಣನ್ ಅವರು, ನಮ್ಮ ಕಲರ್ಸ್ನಲ್ ಕೃಷ್ಣನ್ ಅವರು, ಅದೇ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಲಕ್ಷ್ಮೀ ಮಂಜುನಾಥ್ ರವರು, ನಮ್ಮ ರೆಡ್ಡಪ್ಪನವರು, ನಮ್ಮ ನಾಯಕರಾದಂತ ಅಂಜು ಬಾಸ್ ರವರು, ನಮ್ಮ ಎಂ ರಾಮಕೃಷ್ಣ ಅವರು, ನಮ್ಮ ವನಿಕೆರೆ ಮೆಂಬರ್ ಆದಂತ ಮುನಿಸ್ವಾಮಿ ಗೌಡರು, ನಮ್ಮ ಗುಡಿಪಲ್ಲಿ ಮುಖ್ಯಸ್ಥರಾದಂತ ಮುನಿಶಾಮೀರ್ ಅವರು, ನಮ್ಮ ಸುರೇಶ್ ಅವರು, ಇನ್ನು ಅನೇಕ ನಮ್ಮ ಗಂಗಿರೆಡ್ಡಿ ಅವರು, ನಮ್ಮ ವೇಣು ಯೂತ್ ಕಾಂಗ್ರೆಸ್ ಅವರು, ನಮ್ಮ ಸುಬ್ರಹ್ಮಣ್ಯರವರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೇ, ನಿಮಗೊಂದು ವಿಷಯ ಹೇಳಬೇಕು. ಈ ಮಶಮ್ ಗುಡಿ ಒಂದು ಚಿಕ್ಕ, ಆ ತೆಲುಗಿನಲ್ಲಿ ದದ್ದಿಲಮ ಅಂತಾರೆ, ಒಂದು ಚಿಕ್ಕ ದದ್ದಿಲಮದಲ್ಲಿ ನೆಲೆಸಿದ್ರು. ಆವಾಗ ನಮ್ಮ ಭಾಗದ ನಾಯಕರಾದಂತ ರಾಜೇಂದ್ರ ಗೌಡರು TPS ಮೆಂಬರ್ ಆಗಿದ್ರು. ಅವಾಗ ನಮ್ಮ BM ಅವರವರು ಬಂದು ಕೇಳಿದಾಗ ಯಾವ್ದಾದ್ರು ಒಂದು ಸ್ಕೀಮಲ್ಲಿ ಈ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ಅವರ ಒಂದು ಅನುದಾನದಲ್ಲಿ ಅವರ ಕೈಲಾದಷ್ಟು ಫಸ್ಟ್ ನಮ್ಮ ಕೋಡಹಳ್ಳಿ ಗ್ರಾಮಕ್ಕೆ ಅವರ ಅನುದಾನವನ್ನು ನೀಡಿ ಅವರ ಒಂದು ಜ್ಞಾಪಕಾರ್ಥವಾಗಿ ಅವರ ಒಂದು ಮನಸ್ಸು ಮಾಡಿ ಆ ದೇವಸ್ಥಾನಕ್ಕೆ ಎಷ್ಟು ಅನುದಾನ ಕೊಟ್ಟರು. ತದನಂತರ ನಾನು TPS ಮೆಂಬರ್ ಆದಾಗ ಒಂದು 50,000 ರೂಪಾಯಿ ಅನುದಾನವನ್ನ TPS ನಲ್ಲಿ ಹಾಕಿ ಅವ್ರಿಗೆ ಈ ಒಂದು ಆ ಮಶಮ್ಮ ದೇವರ ಗುಡಿಯನ್ನ ಇನ್ನ ಕೈಲಾಸ ದಾನಿಗಳಿದ್ದಾರೆ ಮಾಡಿಕೊಟ್ಟಿವೆ. ನಿನ್ನೆ ಕೆಲವು ನಾಯಕರು ಹೇಳ್ತಾ ಇದ್ರು, ಪಾಪ ಗುಡಿಪಲ್ಲಿ ಪಂಚಾಯತಿಗೆ ಏನೋ ಮಾಡಿಬಿಟ್ಟಿದೀವಿ ಅಂತ. ಅದು ತಪ್ಪು. ದಯವಿಟ್ಟು ಎಲ್ಲ ಯುವಕರು ಕೇಳಬೇಕು. ಈ ಗುಡಿಪಲ್ಲಿ ಪಂಚಾಯತಿಯಲ್ಲಿ ಏನಾದರೂ ಮಾಡಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದವರು, ನಮ್ಮ ರಾಜೇಂದ್ರ ಗೌಡ ಒಂದು ನೇತೃತ್ವದಲ್ಲಿ, ನಮ್ಮ ಸುಬ್ಬರೆಡ್ಡಿ ಅವರ ನೇತೃತ್ವದಲ್ಲಿ ಏನಾದ್ರೂ ಮಾಡಬೇಕಂದ್ರೆ ಈ ಮಾರಪ್ಪ ಮಾಡಿರುವುದು ಈ ಜಿ ಕೋಡಲ್ಲಿ ಗ್ರಾಮದಲ್ಲಾಗ್ಲಿ, ಕಲ್ಲರ್ಸ್ನಲ್ಲಿ ಗ್ರಾಮದಲ್ಲಾಗ್ಲಿ, ನಾಗೇನಹಳ್ಳಿ ಗ್ರಾಮದಲ್ಲಾಗ್ಲಿ, ಗುಡಿಪಲ್ಲಿ ಗ್ರಾಮದಲ್ಲಾಗ್ಲಿ, ನಮ್ಮ ಪಂಚಾಯತಿಯ 13 ಗ್ರಾಮಗಳೆಲ್ಲ ಏನಾದ್ರೂ ಮಾಡಬೇಕು, ಕಾಂಗ್ರೆಸ್ ಪಕ್ಷ ಏನಾದ್ರೂ ಮಾಡಬೇಕು ಅಂತಿದ್ರೆ ಆ ಒಂದು ಘನತೆ ಕಾಂಗ್ರೆಸ್ ಪಕ್ಷಕ್ಕೆ ದೊರೆಯುತ್ತೆ. ನೀವೆಲ್ಲರೂ ಸಹಕಾರ ಮಾಡಿದ್ದೀರಾ. ಈ ಒಂದು ಇದು ದೇವಸ್ಥಾನದ ವೇದಿಕೆ, ದಯವಿಟ್ಟು ಅನಿತಾ ಭಾವಿಸಬೇಡ. ಏನಾದ್ರೂ ಮಾಡ್ಬೇಕಂದ್ರೆ ಇವತ್ತು ಗುಡಿಪಲ್ಲಿ ಗ್ರಾಮದಿಂದ ಕಲರ್ಸ್ನಲ್ಲಿ ಕೋಡಹಳ್ಳಿಗೆ ಟಾರ್ ರೋಡ್ ಹಾಕ್ಬೇಕಂದ್ರೆ ನಮ್ಮ ಸನ್ಮಾನ್ಯ ನಾಗೇಶ್ ಸಾಹೇಬ್ರು ಅವರು ಮಿನಿಸ್ಟರ್ ಆಗಿದ್ದಾಗ 74 ಲಕ್ಷ ರೂಪಾಯಿ ಒಂದು ಅನುದಾನವನ್ನು ಕೊಟ್ಟು ಈ ಒಂದು ಗ್ರಾಮಕ್ಕೆ ಟಾರ್ ರೋಡ್ ಹಾಕಿದ್ದೀವಿ, ಐಮ್ಯಾಕ್ಸ್ ಲೈಟ್ಸ್ ಹಾಕಿಸಿದ್ದೀವಿ. ಇವೆಲ್ಲರೂ ಸಹ ದಯವಿಟ್ಟು ಸಹಕಾರ ಮಾಡಿದ್ದಕ್ಕೆ ಈ ಒಂದು ಅನುಕೂಲ ಆಯ್ಸ್ ಪಕ್ಷದಿಂದ ಸಾಧ್ಯ ಅಂತ ನೀವೆಲ್ಲರೂ ಅರಿತು ದಯವಿಟ್ಟು ನಮಗೆಲ್ಲರಿಗೂ ಸಹಕಾರ ಬೇಕಂತ ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.